ನಮಸ್ಕಾರ, ನಾನು ಬಸವರಾಜ್. ಸಂಪುಟ ವಿಸ್ತರಣೆಯ ಲೆಕ್ಕಾಚಾರಗಳೆಲ್ಲವೂ ಕೂಡ ಬುಡಮೇಲಾಗಿದೆ. ಬಹುಪಾಲು ಮೇನ್‌ಸ್ಟ್ರೀಮ್ ಮಾಧ್ಯಮಗಳು ಹೇಳದೆ ಬಿಟ್ಟ ಒಂದು ಸುದ್ದಿ ಏನಂದರೆ, 3-4 ದಿನ ಕಾಯಿಸಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಬೇಸರಿಸಿಕೊಂಡರು. ಅಸಮಾಧಾನದಿಂದಲೇ ಕರ್ನಾಟಕ ಭವನದಲ್ಲಿ ಬಂದು ಕೂತಂತಹ ಸಿದ್ದರಾಮಯ್ಯ ಅವರನ್ನು ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಬಂದು ಭೇಟಿ ಮಾಡಿ ಒಂದು ಪಟ್ಟಿಯನ್ನು ಎತ್ಕೊಂಡ್ಬಂದು ಅವರ ಮುಂದೆ ಚರ್ಚೆ ಮಾಡ್ತಾರೆ. ವಿಶೇಷ ಅಂದರೆ ಆ ಫೋಟೋದಲ್ಲೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂತಂತಹ ಫೋಟೋ ನೋಡಿದ್ರೆ, ಕರ್ನಾಟಕ ಭವನದಲ್ಲಿ ಭೇಟಿಯಾದಂತಹ ಫೋಟೋ, ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ ಒಂದು ವೈಟ್ ಪೇಪರ್ ಇದೆ. ಅದರಲ್ಲಿ ಏನು 18 ಜನ ಅಂತ ತಗೋತಾರೋ 21 ಜನ ಅಂತ ತಗೋತಾರೋ ಗೊತ್ತಿಲ್ಲ, ಅಷ್ಟೂ ಜನರ ಪಟ್ಟಿ ಇದ್ದಂತೆ ಕಾಣುತ್ತೆ. ಏನಾಯಿತು ನೋಡಿ, ಬಹುಪಾಲು ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ, ಸಂಪುಟ ರಚನೆ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಅನ್ನೋ ಮಾತಿರುತ್ತೆ. ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಈ ಮಾತಿಗೆ ತಾಕತ್ತಿತ್ತು. ಸಿದ್ದರಾಮಯ್ಯ ಅವರ ವಿವೇಚನೆಯ ಅನ್ವಯದಲ್ಲೇ ಸಂಪುಟ ರಚನೆ ವಿಸ್ತರಣೆ ಆಗಿತ್ತು. ಆದರೆ ಈಗ ಅದು ಸಾಧ್ಯ ಆಗಿಲ್ಲ. ಅದರ ಅರ್ಥ ಹೈಕಮಾಂಡ್ ತಮಗೆ ಒಂದು ರಬ್ಬರ್ ಸ್ಟಾಂಪ್ನ ಮುಖ್ಯಮಂತ್ರಿ ಬೇಕಿತ್ತು ಅನ್ನೋ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ತಂದು ಸಂಸ್ಥಾಪಿಸಿಕೊಂಡ್ರ, ಅಥವಾ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ತಂದು ಕೂರಿಸೋ ಮೂಲಕ ಡಿ.ಕೆ. ಶಿವಕುಮಾರ್ ತಮ್ಮ ಹಿಡಿತದಲ್ಲಿರಬೇಕು ಅಂತ ನೋಡಿಕೊಂಡಿದ್ದಾರಾ ಅನ್ನೋ ಅನುಮಾನಗಳನ್ನು ಮೂಡಿಸ್ತಿದೆ. ಯಾಕಂದರೆ 7-8 ಸಭೆಗಳಾಗತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್, ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಇದ್ದರು. ಆದರೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೂ ಕಾರಣ ನೋಡಿ, ಖುದ್ದು ಸಿದ್ದರಾಮಯ್ಯ ಅವರು ಶೋಷಿತ ಅಹಿಂದ ವರ್ಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು, ವಲಸಿಗರು ಮೂಲ ನಿವಾಸಿಗಳು ಎಂಬ ಭೇದ ಭಾವ ಮಾಡಬಾರದು, ತಮ್ಮನ್ನು ನಂಬಿ ಬಂದವರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಈ ಜಟಾಪಟಿ ವರಿಷ್ಠರಿಗೆ ತಲೆನೋವಾಗಿದೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಬಯಸ್ತಿರುವಂಥದ್ದು ಏನು ಅಂದರೆ, ಎಕ್ಸಾಂಪಲ್, ಪುಟ್ಟರಂಗ ಶೆಟ್ಟರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಶರತ್ ಬಚ್ಚೇಗೌಡರನ್ನು ತಗೊಳ್ಳೋಣ ಅನ್ನುವಂಥದ್ದನ್ನು ಹೇಳಿಸ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಕಾರಣ ಇಷ್ಟೇ, ಹೊಸಬರಿಗೆ ಅವಕಾಶ ಕೊಡೋಣ, ಈ ಪ್ರಾಂತ್ಯ ಜಾತಿ ವ್ಯಾವು ಬೇಕಿಲ್ಲ, 28ಕ್ಕೆ ನಾವು ಗೆಲ್ಲಬೇಕಂದ್ರೆ ಇದಾಗಬೇಕು ಅನ್ನೋದನ್ನು ಬಯಸಬಹುದು. ಆದರೆ ಒಬ್ಬ ಪುಟ್ಟರಂಗ ಶೆಟ್ಟರಿಗೆ ಈ ಸಲ ಅವಕಾಶ ಸಿಗದೇ ಹೋದರೆ ಸುಮಾರು 25 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುತ್ತೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರ ಲೀಡ್ ಹೆಚ್ಚಾಗಲಿಕ್ಕೆ, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಅವರು ಸೋಲಿಕ್ಕೆ ಒಂದು ದೊಡ್ಡ ಸಮಾಜ, ಹಿಂದುಳಿದ ಸಮಾಜ, ಶೋಷಿತ ದಮನಿತ ಸಮಾಜ, ಉಪ್ಪಾರ ಸಮಾಜ ಕಾರಣ ಆಗಿತ್ತು. ತೀರಾ ನೆಗ್ಲೆಕ್ಟ್ ಮಾಡುವಂತಹದ್ದಲ್ಲ ಆ ಸಮಾಜವನ್ನು ಕಾಂಗ್ರೆಸ್. ಆ ಲೆಕ್ಕಕ್ಕೆ ನೋಡಿದ್ರೆ ಸುಮಾರು 12+ ಶಾಸಕರು ಸಚಿವರಾಗದೇ ಹೋದರೆ 2028ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್, BJP ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿದ ರೀತಿಯಲ್ಲೇ 60 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದರಲ್ಲಿ ಮೊದಲಿಗೆ ಪುಟ್ಟರಂಗ ಶೆಟ್ಟರಿಗೆ ಅವಕಾಶ ಸಿಗಲೇಬೇಕು ಈ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ. ನೋಡಿ, 14 ಜನ ಸಂಪುಟದಲ್ಲಿದ್ದಾರೆ. ಹಿಂದುಳಿದವರ ಕೋಟದಲ್ಲಿ ಯಾರಿಗೆ ಸಿಕ್ಕಿದೆ? 2 ಕುರುಬ ಶಾಸಕರಿಗೆ ಸಿಕ್ಕಿದೆ. ಒಬ್ಬ ಕುರುಬ ಶಾಸಕನಿಗೆ ಕೊಟ್ಟು ಇನ್ನೊಬ್ಬ ಹಿಂದುಳಿದ ಶಾಸಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಅಹಿಂದ ನಾಯಕತ್ವದ ಈ ಸಂಪುಟ ಅಂತ ಒಪ್ಕೋಬಹುದಿತ್ತು ಡಿ.ಕೆ. ಶಿವಕುಮಾರ್ ಅವರ ಹಾಲಿ 14 ಜನರ ಸಂಪುಟವನ್ನು. ಆದರೆ 2 ಕುರುಬರಿಗೆ ಕೊಟ್ಟರು. ಕೊನೆ ಪಕ್ಷ ಒಂದು ಕುರುಬರಿಗೆ, ಇನ್ನೊಂದು ಉಪ್ಪಾರರಿಗೆ, ಪುಟ್ಟರಂಗ ಶೆಟ್ಟರಿಗೆ ಅವಕಾಶ ಮಾಡಿಕೊಡಬಹುದಿತ್ತು. ಯಾಕಂದರೆ ಈಡಿಗ ಸಮಾಜದ ನಾಯಕ ಕೆ. ಹರಿಪ್ರಸಾದ್ ಅವರು ಆ ಅತ್ಯುನ್ನತ ಹುದ್ದೆಯಲ್ಲಿದ್ದರು. ಸಾಮಾಜಿಕ ನ್ಯಾಯದ ತಕ್ಕಡಿ ಸರಿದೂಗ್ತಿತ್ತು. ಅದು ಸಾಧ್ಯ ಆಗಲಿಲ್ಲ. ಇನ್ನೂ ಮುಖ್ಯವಾಗಿ ಬೆಳಗಾವಿ ಭಾಗದ ನಾಯಕರ ಆಯ್ಕೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಹೆಚ್ಚಿನ ಒಲವು ತೋರುವ ಡಿ ಕೆ ಶಿವಕುಮಾರ್ ಅವರು
ಲಕ್ಷ್ಮಣ ಸವದಿ ಅವರನ್ನು ಕಡೆಗಣಿಸಿದ್ರೆ, ಅವರನ್ನು ಸಂಪುಟಕ್ಕೆ ತಗೊಳ್ಳದೆ ಹೋದರೆ 2028 ವಿಧಾನಸಭಾ ಚುನಾವಣೆಗೂ ಮುಂಚೆನೇ ಸುಮಾರು 25 ಹಾಲಿ ಶಾಸಕರ ದಂಡು ಬಿ ಜೆ ಪಿ ಸೇರುತ್ತೆ. 28ರಲ್ಲಿ ಬಿ ಜೆ ಪಿಯಿಂದ ಅವರು ಸ್ಪರ್ಧೆ ಮಾಡಿ ಗೆಲ್ತಾರೆ. ದೊಡ್ಡ ಹೊಡೆತ ಬೀಳುತ್ತೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. ಅದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೇನೆ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತಿದೆ ಅಂತ ಒಂದು ದೊಡ್ಡ ಲೇಖನವನ್ನು, ವಿಶ್ಲೇಷಣೆಯನ್ನು ಮಾಡಬಹುದು. ಅದಕ್ಕೂ ಕಾರಣ ಡಿ ಕೆ ಶಿವಕುಮಾರ್ ಅವರ ಹಠ. ಇದು ಬಿಟ್ಟರೆ ಬಲಿಜ ಸಮಾಜ ತೀರ ಕಡೆಗಣಿಸುವಂಥದ್ದಲ್ಲ. ರಾಜಕೀಯವಾಗಿ ಒಂದು ಪರಿಷತ್ಗೆ, ವಿಧಾನಸಭೆಗೆ ಆಯ್ಕೆಯಾಗಿ ಬರುವಂತಹ ಪ್ರಮಾಣ ಕಮ್ಮಿ ಇದ್ದರೂ ಕೂಡ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕನಿಷ್ಠ 3-4 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ನಿರ್ಣಾಯಕರಿದ್ದಾರೆ. ಸೀತಾರಾಮ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರಾ? ಈಗ ಆಲ್ರೆಡಿ ಅವ್ರು ಆಗಿದ್ರು, ಮಿನಿಸ್ಟರ್ ಆಗಿದ್ರು. ಬದಲಿಗೆ ಪ್ರದೀಪ್ ಈಶ್ವರ್ ಅವರಿಗೆ ಅವಕಾಶ ಮಾಡಿಕೊಡದೆ ಹೋದರೆ, ಯಾಕಂದರೆ ಒಂದು ಹಂತಕ್ಕೆ ಹಾಲಿ ಚಿಕ್ಕಬಳ್ಳಾಪುರದ ಸಂಸದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬ ಚೆನ್ನಾಗಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವ್ರ ಜೊತೆಯಲ್ಲಿ ಈಗಾಗಲೇ ಅವರು ಮತ್ತೆ ಕಾಂಗ್ರೆಸ್ಗೆ ಮರಳುವ ಮಾತಾಡ್ತಿದ್ದಾರೆ. ಆದರೆ ಇದೇ ಸುಧಾಕರ್ ಅವರ ಕಾರಣಕ್ಕೇನೆ ಒಬ್ಬ ಬಲಿಜ ಸಮಾಜದ ಶೋಷಿತ ಹುಡುಗನಿಗೆ ಚಪ್ಲಿಲ್ ಹೊಡೆಸಿದ್ರು ಚಿಕ್ಕಬಳ್ಳಾಪುರದಲ್ಲಿ. ಅದು ಹಿಂದುಳಿದ ವರ್ಗಕ್ಕೆ ಮಾಡಿದ ಅಪಮಾನ ಆಗತ್ತೆ, ಅಹಿಂದ ವರ್ಗಕ್ಕೆ ಮಾಡಿದಂತಹ ಅಪಮಾನವಾಗಿಯೇ ಕಾಣುತ್ತೆ. ನನಗೊಂದು ಸುರಕ್ಷೆ ಕೊಡಿ, ನ್ಯಾಯ ಕೊಡಿ ಅಂತ ಕೇಳುವ ಸ್ಥಿತಿಯಲ್ಲಿ ಒಬ್ಬ ಅಹಿಂದ ಶಾಸಕನನ್ನು ತಂದು ನಿಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ. ಪ್ರದೀಪ್ ಈಶ್ವರ್ ಅವರನ್ನು ಮಿನಿಸ್ಟ್ರು ಮಾಡದೆ ಹೋದರೂ ಕೂಡ ತಕ್ಕ ಪಾಠವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಲಿಸ್ತಾರೆ. ಜಮೀರ್ ಅಹ್ಮದ್ ಖಾನ್, ನಮ್ಮ ಹತ್ರ ಅವರಿದ್ದಾರೆ, ಇವರಿದ್ದಾರೆ, ಶಿವಾಜಿನಗರದವರಿದ್ದಾರೆ, ಶಾಂತಿನಗರದವರಿದ್ದಾರೆ, ಅವ್ರು ಸಾಕು ಅನ್ನೋ ಮನಸ್ಥಿತಿಯಲ್ಲೇನಾದರೂ ಡಿ ಕೆ ಶಿವಕುಮಾರ್ ಅವರೇ ನಿಂತು ಬಿಟ್ಟರೆ, ದಾವಣಗೆರೆ ದಕ್ಷಿಣದಲ್ಲಿ ಏನು 4,000 ಚಿಲ್ಲರೆ ಮತಗಳಲ್ಲಿ ಗೆದ್ರಲ್ಲ, ಅಂತಹ ಸ್ಥಿತಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 120 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸಲ್ಮಾನರು ನಿರ್ಣಾಯಕರಿದ್ದಾರೆ. ಕಾಂಗ್ರೆಸ್ಗೆ ಅತ್ಯುನ್ನತ ತಕ್ಕ ಪಾಠವನ್ನು ಕಲಿಸ್ಕೊಡ್ತಾರೆ. ಜಮೀರ್ ಅವರು ಕೂಡ ಸಂಪುಟದಲ್ಲಿದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಉಳಿತಾಗಬಹುದು. NS ಬೋಸರಾಜ್ ಬೇಕೇ ಬೇಕು. ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋದೇ ಆದರೆ ಬೋಸರಾಜ್ ಸಂಪುಟಕ್ಕೆ ಬರಬೇಕು. ನೀವು ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ತಗೋತೀರಾ, ಮಧು ಬಂಗಾರಪ್ಪ ಅವ್ರು ತಗೋತೀರಾ, ಗವಿಯಪ್ಪ ಅವ್ರನ್ನ ತಗೋತೀರಾ, ಅದು ನಿಮಗೆ ಬಿಟ್ಟ ವಿಚಾರ. ಆದರೆ ಈಡಿಗ ಬಿಲ್ಲವ ಸಮಾಜದಿಂದ ಒಬ್ಬರು ಅಥವಾ ಇಬ್ಬರಿಗೆ ಅವಕಾಶ ಮಾಡಿಕೊಡದೆ ಹೋದರೆ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 2028ರಲ್ಲಿ 60 ಸ್ಥಾನ ಗೆಲ್ಲೋಕ್ಕಾಗೋದಿಲ್ಲ. ಕರಾವಳಿ ಭಾಗದಲ್ಲಿ BJPಗೆ ಬಹುದೊಡ್ಡ ಶಕ್ತಿಯಾಗಿರುವಂಥದ್ದು ಈಡಿಗ ಬಿಲ್ಲವ ಸಮಾಜ. ಆ ತಾಕತ್ತನ್ನು ಮತ್ತೆ ಕಾಂಗ್ರೆಸ್ಗೆ ಶಿಫ್ಟ್ ಮಾಡಬೇಕು ಅಂದರೆ ಬಂಗಾರಪ್ಪ ಅವರು ಹುಟ್ಟು ಬರಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿದ್ದ ಆ ಬಲವನ್ನು BJPಗೆ ಶಿಫ್ಟ್ ಮಾಡಿದ್ದೇ ಬಂಗಾರಪ್ಪ ಅವರು. ಅದನ್ನು ಮತ್ತೆ ವಾಪಸ್ ತರಬೇಕು ಅಂದರೆ ಈ ಕನಿಷ್ಠ 3 ಜನರನ್ನು ಸಂಪುಟದಲ್ಲಿ ಈಡಿಗ ಬಿಲ್ಲವರನ್ನು ಇಟ್ಕೊಳ್ಳದೆ ಹೋದರೆ ಕಷ್ಟ ಆಗತ್ತೆ. ಈ ಕಡೆ ಈಗ ಆಲ್ರೆಡಿ ಕುರುಬರಿಗೆ 2 ಅವಕಾಶ ಸಿಕ್ಕಿದೆ, ಇನ್ನೂ 1 ಅಥವಾ 2 ಏನಾದರೂ ಅವಕಾಶ ಸಿಕ್ಕರೆ ಅದು ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಅತಿ ಹಿಂದುಳಿದ ಸಮಾಜಗಳಿಗೆ ಮಾಡಬಹುದಾದಂತಹ ಆಘಾತ ಆಗಿ ಕಾಣುತ್ತೆ. ಪುಟ್ಟರಂಗಶೆಟ್ಟರಿಗೆ ಅವಕಾಶ ಸಿಗಲೇಬೇಕು. ಈಡಿಗ ಬಿಲ್ಲವರಿಗೆ, ಕುರುಬರಿಗೆ ಮತ್ತೊಂದು ಅವಕಾಶ ಸಿಗುತ್ತೋ ಬಿಡುತ್ತೋ, ಆದರೆ ಪುಟ್ಟರಂಗಶೆಟ್ಟರಿಗೆ ಆ ಅವಕಾಶ ಸಿಗಬೇಕು, ಪ್ರದೀಪ್ ಈಶ್ವರ್ ಅವರಿಗೆ ಸಿಗಬೇಕು, ಉಮಾಶ್ರೀ ಅವರಿಗೆ ಸಿಗಬೇಕು. ಇದಲ್ಲದೆ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಅವಕಾಶ ಸಿಗಬೇಕು. ನಾನು ಶ್ರೀನಿವಾಸ್ ಮಾನೆ ಅವ್ರನ್ನ ತಂದು ಕೂರಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಬಹುದು, ಯಾಕಂದರೆ ತನ್ನ ಬೆಂಬಲಿಗ ಅಂತ. ಆದರೆ ಸಂತೋಷ್ ಲಾಡ್ ಅಂಡ್ ಶ್ರೀನಿವಾಸ್ ಮಾನೆ ಅಂತ ನೋಡಿದಾಗ ಮರಾಠ ಸಮಾಜದಲ್ಲೂ ಕೂಡ ಬಹುಪಾಲು ಜನ ಲಾಡ್ ಸಾಬ್ ಅಂತ ಹೇಳುತ್ತಾರೆ. ಪದೇ ಪದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯವನ್ನು ಚರ್ಚಿಸುವಂಥವ್ರು ಮಾಧ್ಯಮಗಳಲ್ಲಿ, ಸಂಭಾವ್ಯರಲ್ಲಿ. ಯಾಕೆ ರೂಪಕಲಾ ಶಶಿಧರ್ ಅವರ ಹೆಸರನ್ನು ಮೆನ್ಷನ್ ಮಾಡಲ್ಲ? ಯಾಕೆ ಉಮಾಶ್ರೀ ಅವರ ಹೆಸರನ್ನು ಮೆನ್ಷನ್ ಮಾಡಲ್ಲ? ಯಾಕೆ ಅವರು ಮಿನಿಸ್ಟರ್ ಆಗಬಾರ್ದ ಮಹಿಳಾ ಕೋಟಾದಲ್ಲಿ? ಖನಿಜಾ ಫಾತಿಮಾ ಅವರ ಹೆಸರನ್ನು ಯಾಕೆ ಉಲ್ಲೇಖ ಮಾಡಲ್ಲ? ಯಾಕೆ ಅವರಾಗಬಾರ್ದು ಮಹಿಳಾ ಕೋಟಾದಲ್ಲಿ? ಉಮಾಶ್ರೀ ಅವ್ರಿಗೂ ಕೂಡ ಈ ಸಲ ಅವಕಾಶ ಸಿಗಲೇಬೇಕಾಗತ್ತೆ. ಇದಲ್ಲದೆ ಟಿ ರಘುಮೂರ್ತಿ ಅವರಿಗೆ ಖಚಿತವಾಗಿ ಈ ಸಲ ಅವಕಾಶ ಮಾಡಿಕೊಡದೆ ಹೋದರೆ ಅವರ ಅನುಭವ, ಇಷ್ಟು ದಿನಗಳ ಅವರ ಜನಪ್ರಿಯತೆ ಎಲ್ಲಕ್ಕೂ ಕೂಡ
ಅಹಿಂದ ತತ್ವದ ಅಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಮಸಿ ಬೆಳೆದಂಗಾಗುತ್ತೆ. ನೋಡಿ, ರಾಜ್ಯದಲ್ಲೊಂದು ಬೈರಾಗಿ ಸಮಾಜದ ಶಾಸಕ ಇದ್ದಿರಬಹುದು, ಒಂದು ವೇಳೆ ಅವರೇ ಒಪ್ಪೋದೇ ಆದರೆ, ಇಲ್ಲ ನಾನು ಬೈರಾಗಿ ಸಮಾಜದವನು, ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು ಈ ಸಂಪುಟದಲ್ಲಿ? ಬರೀ ಇವರೇ, ಬರೀ ಅವರೇ, ಬರೀ ನಮ್ಮವರೇ ಅಂತ ನೋಡುವ ಮನಸ್ಥಿತಿ ಯಾಕೆ? ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಎಲ್ಲ ಸಮಾಜಗಳಿಗೆ ಅವಕಾಶ ಸಿಗ್ತಿತ್ತು. ಈ ಹಿಂದೆ ದೇವರಾಜ ಅರಸು ಅವರ ಸಂಪುಟ ಇರಲಿ, ವೀರಪ್ಪ ಮೊಯ್ಲಿ ಅವರ, ಬಂಗಾರಪ್ಪ ಅವರ ಎಲ್ಲ ಸಂಪುಟಗಳಲ್ಲಿ ಎಲ್ರಿಗೂ ಅವಕಾಶ ಸಿಗ್ತಿತ್ತು. ಆದರೆ ಇನ್ನುಳಿದ ಸಮಾಜದ ನಾಯಕರು ಸಿ ಎಂಗಳಾದಾಗ ಅವರವರದ್ದೇ ಸಮಾಜದ ಶಾಸಕರು ಹೆಚ್ಚೆಚ್ಚು ಸಲ ಸಚಿವರು ಆಗ್ತಿದ್ರು. ಇದಲ್ಲದೆ ನೋಡಿ, ಪೊನ್ನಣ್ಣ ಅವರಿಗೆ ಅವಕಾಶ ಸಿಗಬೇಕು, ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಅವಕಾಶ ಸಿಗಬೇಕು. ರಾಜಣ್ಣ ಅವ್ರ ಮಗನ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ನೋಡಿ, ಹೀಗೆ ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಸಲೀಂ ಅಹಮದ್ ಅವ್ರಿಗೆ ಅವಕಾಶ ಸಿಗಬಹುದು. ಅವಕಾಶ ಕೊಡದೇ ಹೋದರೆ ಡಿ ಕೆ ಶಿವಕುಮಾರ್ ಅವರು 2028 ವಿಧಾನಸಭಾ ಚುನಾವಣೆಯಲ್ಲಿ ನಾನು 23ರಲ್ಲೇ 140 ಗೆದ್ದಿದ್ದೆ, ಈಗ 196 ಗೆಲ್ತೀನಿ ಅಂತ ಹೇಳ್ಕೊಂಡು ಓಡಾಡುವಂತಹ ಎದೆಗಾರಿಕೆ ಪ್ರದರ್ಶನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಿ ಜೆ ಪಿ ಇದೆಲ್ಲವನ್ನು ಬಳಸ್ಕೊಳ್ಳುತ್ತೆ. ಅವರ ಹಿಂದ ಅಂತಾರೋ ಬಿಡ್ತಾರೋ ಬಿ ಜೆ ಪಿ, ಆದರೆ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುತ್ತಾರೆ. ಹಿಂದುಳಿದವ್ರಿಗೇನು ಮಾಡಿಕೊಟ್ರಿ? ಈ ಸಲ ಒಂದು ಇಷ್ಟು ಪಟ್ಟಿಯಲ್ಲಿ ಯಾರ್ದಾಗುತ್ತೋ ಬಿಡುತ್ತೋ, ಒಬ್ಬ ಪುಟ್ಟರಂಗ ಶೆಟ್ಟರಿಗೆ ಏನಾದರೂ ಈ ಸಲ ಅವಕಾಶ ಸಿಗದೆ ಹೋದರೆ ಬಹುಪಾಲು ಒಪ್ಪಾಲರ ಸಮಾಜ ಬಿ ಜೆ ಪಿಯ ಜೊತೆಲಿ ನಿಂತರೆ ಮೈಸೂರಲ್ಲೇ ಕನಿಷ್ಠ ಅಂದರೂ 3-4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳ್ಕೊಳ್ಳುತ್ತೆ. ಉತ್ತರ ಕರ್ನಾಟಕದಲ್ಲಿ, ಈ ಬಯಲುಸೀಮೆ ಭಾಗದಲ್ಲೂ ಕೂಡ ಆ ಸಮಾಜ ತನ್ನ ತಾಕತ್ತನ್ನು ಪ್ರದರ್ಶಿಸುತ್ತೆ. ಜಾತಿ ಲೆಕ್ಕದಲ್ಲಿ ಇದೇನು ರಾಜಕಾರಣ ಅಂತ ಕೇಳಬಹುದು. ರಾಜಕಾರಣಿಗಳು ಮತ್ತು ಮತ ಹಾಕುವವರು ನೋಡೋದೇ ಜಾತಿ. ನಾನು ಜಾತ್ಯತೀತ ಅಂತ ಎಷ್ಟೇ ಹೇಳ್ಕೊಂಡ್ರೂ ಕೂಡ ಇವತ್ತಿನ ರಾಜಕಾರಣದ ಅತಿರಥ ಮಹಾರಥರು ಕೂಡ ಜಾತಿಯಿಂದಲೇ ಗೇಜ್ ಮಾಡ್ಕೋತಾರೆ, ಗೇಜ್ ಆಗತ್ತೆ. ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿಯೇ ಈಗ ಅಧಿಕಾರ ಹಂಚಿಕೆ ಆಗತ್ತೆ ಅನ್ನೋದಾದರೆ ಅತಿ ಸಣ್ಣ ಸಮಾಜದ ಶಾಸಕ ಅಥವಾ ವಿಧಾನ ಪರಿಷತ್ ಸದಸ್ಯನಿಗೂ ಕೂಡ ಒಮ್ಮೆ ಅವಕಾಶ ಮಾಡಿಕೊಡದೆ ಹೋದರೆ ಅದು ಅಹಿಂದಾನೋ ಅಥವಾ ಸಾಮಾಜಿಕ ನ್ಯಾಯದ ತತ್ವದಡಿಯಲ್ಲಿ ನಾವು ಅಧಿಕಾರ ಹಂಚುವಂತಹ ಪಕ್ಷ ಅಥವಾ ನಾಯಕತ್ವ ಅಂತ ಹೇಳಿಕೊಳ್ಳೋದಕ್ಕೆ ಅವರು ತಲೆ ತಗ್ಗಿಸ್ಬೇಕಾಗತ್ತೆ. ಈ 13 ಜನರಲ್ಲದೆ ಇನ್ನೂ ಯಾರ್ಯಾರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ ಉತ್ತಮ? ಕಮೆಂಟ್ ಮಾಡಿ.